ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಟೈಮ್ ಬಂದು ಮಧ್ಯಾಹ್ನ 4 ಗಂಟೆ ಆಗಿದೆ. ಸಂಜೆ ಆಗ್ತಾ ಇದೆ. ಮಾಡಕ್ಕೆ ತುಂಬಾನೇ ಕೆಲಸಗಳಿದೆ ಸ್ನೇಹಿತರೆ. ಏನು ಕೆಲಸ ಅಂತೀರಾ? ಇನ್ನೂ ಸಿಂಕಲ್ಲಿ ನೋಡ್ತಾ ಇದ್ದೀರಾ, ಪಾತ್ರೆ ಎಲ್ಲ ಹಾಗೆ ಇದೆ. ಮಧ್ಯಾಹ್ನ ಊಟ ಮಾಡಿರೋದು, ಅಡುಗೆ ಮಾಡಿರೋದು ಪಾತ್ರೆ ಎಲ್ಲ ಹಾಗೆ ಇದೆ. ಮತ್ತೆ ಇಲ್ಲಿ ಬಟ್ಟೆಗಳೆಲ್ಲ ಹಾಗೆ ಇದೆ. ಬಟ್ಟೆ ತೆಗಿಬೇಕು, ಮಡ್ಸಿ ಇಡಬೇಕು, ಪಾತ್ರೆ ತೊಳಿಬೇಕು, ಜೋಡಿಸಿ ಇಡಬೇಕು. ತೊಳೆದಿರೋ ಪಾತ್ರೆ ಸಹ ಇನ್ನೂ ಇಲ್ಲೇ ಇದೆ. ಇದನ್ನೆಲ್ಲ ಅದಾದ್ರ ಪ್ಲೇಸಿಗೆ ಸೆಟ್ಲ್ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇದೆ. ಬಟ್ ಈ ಕೆಲಸ ಮಾಡೋದಕ್ಕೆ ಮನಸ್ಸೇ ಇಲ್ಲ. ಯಾಕೆ ಗೊತ್ತಾ? ಬಿಸಿಲಿದೆ ಸ್ನೇಹಿತರೆ. ಬಿಸಿಲಿದ್ರೂ ಚಳಿ 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 ಥರ ಫೀಲ್ ಆಗುತ್ತೆ. ಪಾತ್ರೆ ತೊಳೆಯೋದಕ್ಕೆ ತಣ್ಣೀರು ಮುಟ್ಟಕ್ಕಾಗಲ್ಲ, ಅಷ್ಟು ಕೋಲ್ಡ್ ಇದೆ ಅಂತ ಅನ್ಸುತ್ತೆ. ಲಿಟ್ರಲಿ ಕೈಯೆಲ್ಲ ಒಂಥರ ಫ್ರೀಸ್ ಆದಂಗೆ ಆಗ್ಬಿಡುತ್ತೆ. ಬಿಸಿಲು ಕಾಯಿಸ್ಬೇಕು ಅಂತ ಆಸೆ ಆಗುತ್ತೆ. ಬಟ್ ಇವಾಗ ವಿಂಟರ್ ಆಗಿರೋದ್ರಿಂದ ನಾವು ಬಿಸಿಲಿಗೆ ಹೋಗಿ ನಿಂತ್ಕೊಂಡ್ರೆ ಮುಖ ಕೈ ಕಾಲೆಲ್ಲ ಸರಿಯಾಗಿ ಹೊಡೆಯುತ್ತೆ, ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಹಾಗಾಗಿ ಹೊರಗಡೆ ಹೋಗೋಕ್ಕೂ ಆಗಲ್ಲ ಇಷ್ಟೊತ್ತಿನಲ್ಲಿ. ಈಗ ಆಲ್ರೆಡಿ ನಾನು ಹೇಳೋದ್ನೆಲ್ಲ ಟೈಮ್ ಬಂದು 4 ಗಂಟೆ ಆಗಿದೆ. ಬಟ್ ನನಗೆ ನಮ್ಮ ರೂಮಲ್ಲಿ ಇಲ್ಲಿ ವಿಂಡೋ ಕಟನ್ ತೆಗೆದುಬಿಟ್ರೆ ಒಳ್ಳೆ ಬಿಸಿಲು ಬರುತ್ತೆ ಇಷ್ಟೊತ್ತಿನಲ್ಲಿ. ಒಂದು 4 ಗಂಟೆ 5 ಗಂಟೆಲೆಲ್ಲ ಇಲ್ಲಿ ಒಳ್ಳೆ ಬಿಸಿಲು. ಹೊರಗಡೆ ಹೋಗೋಕ್ಕಾಗಲ್ಲ. ಇಲ್ಲೇ ಬಂದು ನಿಂತ್ಕೊಂಡು ಹೊರಗಡೆ ಎಲ್ಲ ವ್ಯೂ ಇದೆ, ವ್ಯೂ ಚೆನ್ನಾಗಿದೆ. ಮತ್ತು ಹಿಂಗೆ ಏನಾದರೂ ಯೋಚನೆ ಮಾಡ್ಕೊಂಡು ಇಲ್ಲಿ ನಿಂತ್ಕೊಂಡು ಬಿಸಿಲು ಕಾಯಿಸ್ತೀನಿ. ಇವಾಗ ಒಂದು 3-4 ದಿನದಿಂದ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಇಲ್ಲಿ ನಿಂತ್ಕೊಂಡು ಒಂದು ಅರ್ಧ ಗಂಟೆ ಬಿಸಿಲು ಕಾಯಿಸ್ಕೊಂಡು ಯೋಚನೆ ಮಾಡೋದು, ನೆಕ್ಸ್ಟ್ ಏನು ಮಾಡೋದು, ಏನು ವಿಡಿಯೋ ಹಾಕೋದು, ಏನು ಕಂಟೆಂಟ್ ಕೊಡೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ತೀನಿ. ಸೊ ಇವತ್ತು ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಅನ್ನಿಸ್ತು ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ಬಿಕಾಸ್ ಇವತ್ತು ಒಂದು ರೆಸಿಪಿ ವಿಡಿಯೋನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೂರ್ಯನ ಕಿರಣ ಬೀಳ್ತಾ ಇದೆಯಲ್ಲ, ರೆಸಿಪಿ ವಿಡಿಯೋ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಹಾಗಾಗಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಸದ್ಯಕ್ಕೆ ಆವಾಗಲೇ ಕೆಲಸಗಳೆಲ್ಲ ತೋರಿಸೋದ್ನಲ್ಲ, ಆ ಕೆಲಸಗಳೆಲ್ಲ ಮುಗಿಸಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇತ್ತೀಚೆಗಂತೂ ಏನಕ್ಕೆ ಅಂತ ಗೊತ್ತಿಲ್ಲ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಸ್ನೇಹಿತರೆ. ಈ ವೆದರಿಗ ಏನಪ್ಪ ಬಿಸಿಲಿರುತ್ತೆ, ಬಟ್ ಚಳಿ ಅನ್ನಿಸ್ತಾ ಇರುತ್ತೆ. ಸ್ವೆಟರ್ ಹಾಕ್ಕೊಂಡು ಕೂತ್ಕೊಳ್ಳೋಣ ಅನಿಸುತ್ತೆ, ಬಿಸಿಲು ಕಾಯಿಸ್ಬೇಕು ಅನಿಸುತ್ತೆ. ಪಾತ್ರೆ ತೊಳೆಯೋದು ಈ ಥರ ಎಲ್ಲ ತಣ್ಣೀರು ಕೆಲಸಗಳು ಮಾಡೋಕ್ಕೇ ಇಂಟ್ರೆಸ್ಟ್ ಬರಲ್ಲ. ಪಾತ್ರೆ ಹೆಂಗಾದರೂ ಮಾಡಿ ತೊಳೆದ್ಬಿಡ್ತೀನಿ ಸ್ನೇಹಿತರೆ. ಬಟ್ ನನಗೆ ಈ ಪಾತ್ರೆ ಜೋಡಿಸೋದಿದೆಯಲ್ಲ, ನನಗೆ ಈ ಕೆಲಸ ಫಸ್ಟಿಂದನೂ ಸ್ವಲ್ಪನೂ ಇಷ್ಟ ಇಲ್ಲ. ತುಂಬ ಕಷ್ಟದಲ್ಲಿ ಬೇಜಾರಲ್ಲಿ ನನ್ನ ಕೆಲಸನ ಮಾಡೋದು. ಬೆಳಗ್ಗೆಯಿಂದ ಸಂಜೆ ತನಕ ಒಂದೊಂದ್ಸತಿ ಎಷ್ಟಾಗುತ್ತೆ ಪಾತ್ರೆ ತೊಳೆದಿರೋದು ಅಷ್ಟು ಆ ಟಬ್ಬಲ್ಲಿ ತುಂಬಿಟ್ಬಿಟ್ಟಿರ್ತೀನಿ. ಇನ್ನೇನು ಮತ್ತೆ ಪಾತ್ರೆಗಳನ್ನ ಹಾಕೋಕ್ಕೆ ಜಾಗ ಇಲ್ಲ, ಟಬ್ ಖಾಲಿ ಮಾಡಲೇಬೇಕಲ್ಲಪ್ಪ ಅಂತ ಒಂದೊಂದ್ಸತಿ ಟಬ್ ಖಾಲಿ ಮಾಡಿ ಮತ್ತೆ ತೊಳೆದಿರೋ ಅಂಥ ಪಾತ್ರೆನ ಟಬ್ಬಿಗೆ ಹಾಕಿಟ್ಟಿರ್ತೀನಿ. ಸೊ ನಿಮಗೂ ಯಾರಿಗಾನ ಹಿಂಗೇನಾ? ಪಾತ್ರೆ ತೊಳೆದ ಮೇಲೆ ಪಾತ್ರೆ ಜೋಡಿಸೋದಕ್ಕೆ ಯಾರಿಗೆಲ್ಲ ಕಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ತುಂಬ ಬೇಜಾರು ಪಾತ್ರೆ ಜೋಡಿಸೋದು. ಸೊ ಇವಾಗ ಟಬ್ ಖಾಲಿ ಮಾಡಿಕೊಂಡೆ. ಆವಾಗಲೇ ಸೋಪ್ ಹಾಕಿಟ್ಟಿರೋ ಪಾತ್ರೆಗಳನ್ನ ಇವಾಗ ವಾಶ್ ಮಾಡಿಕೊಂಡು ತೆಗೆದಿಡ್ತೀನಿ. ಮತ್ತು ಬಟ್ಟೆ ಕೆಲಸ ಇದೆ, ನೋಡೋಣ. ಫಸ್ಟ್ ಈ ಕೆಲಸ ಮುಗಿಸ್ತೀನಿ. ಆಗದಿರೋ ಕೆಲಸ ಏನು ಗೊತ್ತಾ? ಬಟ್ಟೆ ಮಡಿಸಿಡೋದು. ಏನಪ್ಪ ಇವಳು ಪಾತ್ರೆ ಜೋಡಿಸೋದು ಇಷ್ಟ ಇಲ್ಲ, ಬಟ್ಟೆ ಮಡಿಸೋದು ಇಷ್ಟ ಇಲ್ಲ, ಇನ್ನೇನು ಕೆಲಸ ಮಾಡ್ತಾಳೆ ಇವಳು ಮನೇಲಿ ಅಂತ ಅನ್ಕೊತಾ ಇದ್ದೀರಾ? ನನಗೆ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟ, ಆರ್ಗನೈಸ್ಡಾಗಿ ಇಟ್ಕೊಳ್ಳೋಕೆ ಇಷ್ಟ, ಹಾಗೆ ಅಡುಗೆ ಮಾಡೋದಕ್ಕೆ ಇಷ್ಟ, ಮತ್ತು ಕೆಲವೊಂದೊಂದು ಮೇಕ್ ಓವರ್ಗಳು ಮಾಡೋದಕ್ಕೆ ಇಷ್ಟ ಆಗುತ್ತೆ ಸ್ನೇಹಿತರೆ ಕೆಲಸಗಳು, ಇಲ್ಲ ಅಂತಲ್ಲ. ಬಟ್ ಪಾತ್ರೆ ಜೋಡಿಸೋದು ಬಟ್ಟೆ ಮಡಿಸಿಡೋದು ಅಂದರೆ ತುಂಬ ಕಷ್ಟ. ತುಂಬ ಫಸ್ಟಿಂದ ನನಗೆ 2 ಕೆಲಸಗಳಾಗೋದೇ ಇಲ್ಲ ಅಂತ ಹೇಳ್ಬೋದು. ಬಟ್ ದೆರ್ ಈಸ್ ನೋ ಅದರ್ ಆಪ್ಷನ್ ಅಲ್ವಾ, ಈ ಕೆಲಸ ನಾನು ಮಾಡಲೇಬೇಕು. ಹಾಗಾಗಿ ಕಷ್ಟದಲ್ಲಾದರೂ ಪರವಾಗಿಲ್ಲ, ಲೇಟಾಗಾದರೂ ಪರವಾಗಿಲ್ಲ ಮಾಡಿ ಮುಗಿಸ್ತೀನಿ.
ಬೇರೆ ಯಾವ ಕೆಲಸ ಆದರೂ ಟಕ್ ಅಂತ ಮಾಡಿಬಿಡ್ತೀನಿ. ಅದು ಆ ಕೆಲಸ ಮಾಡೋ ತನಕ ನನಗೆ ಮನಸ್ಸಲ್ಲಿ ಸಮಾಧಾನನೇ ಇರೋಲ್ಲ. ಕೆಲಸ ಮಾಡಬೇಕು ಅದನ್ನು ಮುಗಿಸ್ಬೇಕು ಕೆಲಸನ ಅಂತಲೇ ಇರುತ್ತೆ. ಬಟ್ ಪಾತ್ರೆ ಜೋಡಿಸೋದು ಬಟ್ಟೆ ಮಡಿಸಿಡೋದು ಅಂತ ಬಂದಾಗ ಎಷ್ಟಾಗುತ್ತೆ ಅಷ್ಟು ನಾನೇ ಪುಷ್ ಮಾಡ್ತೀನಿ. ಮಾಡೋಣ, ಇನ್ನೂ ಟೈಮ್ ಇದೆ, ಅರ್ಜೆಂಟ್ ಏನಿಲ್ಲ, ನಿಧಾನಕ್ಕೆ ಪಾತ್ರೆ ಜೋಡಿಸಿದ್ರಾಯ್ತು, ನಿಧಾನಕ್ಕೆ ಬಟ್ಟೆ ಮಡಿಸಿಟ್ರಾಯ್ತು, ಏನು ತೊಂದರೆ ಇಲ್ಲ, ಅದ್ರ ಪಡಿಗೆ ಅದು ಇರುತ್ತೆ ಅನ್ನೋ ಥರ ಆದಷ್ಟು ಮುಂದಕ್ಕೆ ಹಾಕ್ತಾ ಬರ್ತಾ ಇರ್ತೀನಿ 2 ಕೆಲಸಗಳನ್ನ. ಸ್ನೇಹಿತರೆ, ನಾನು ಇವಾಗಿರೋ ಮನೇಲಿ ಯುಟಿಲಿಟಿ ಇದೆ, ಹಾಗಾಗಿ ಯುಟಿಲಿಟಿಲೇ ನಾನು ಬಟ್ಟೆ ಒಣಗಾಕ್ಬಿಡ್ತೀನಿ. ಯಾವಾಗ ಬೇಕಾದ್ರೂ ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಬಟ್ಟೆ ತೊಗೊಂಡು ಬರ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇರುತ್ತೆ. ಅದೇ ನಾನು ಹಳೆ ಮನೇಲಿದ್ದಾಗ ಟೆರೆಸಲ್ಲಿ ಬಟ್ಟೆ ಒಣಗಾಕ್ತಾಯಿದ್ದೆ. ಆವಾಗ ಒಂದು ರೊಟೀನ್ ಫಾಲೋ ಮಾಡ್ತಾಯಿದ್ದೆ. ಬೆಳಗ್ಗೆ ಬಟ್ಟೆ ಒಣಗಾಕಿದ್ರೆ ಸಂಜೆ ಒಂದು 5 ಗಂಟೆ 6 ಗಂಟೆ ಅಷ್ಟರಲ್ಲಿ ಬಟ್ಟೆನ ತೊಗೊಂಡು ಬರೋದು ಅಂತ. ಅದು ರೊಟೀನ್ ಫಾಲೋ ಮಾಡ್ತಾಯಿದ್ದೆ ಹಾಗೇ. ಬಟ್ ಇವಾಗ ಒಂದು ಸ್ವಲ್ಪ ಸೋಮಾರಿ ಜಾಸ್ತಿನೇ ಆಗಿಬಿಟ್ಟಿದ್ದೀನಿ ಬಟ್ಟೆ ಮಡಿಸಿಡೋ ವಿಚಾರದಲ್ಲಿ. 1-2 ಡೇಸ್ ಆದರೂ ಯುಟಿಲಿಟಿಲಿ ಹಾಗೆ ಬಟ್ಟೆ ಬಿಟ್ಟಿರ್ತೀನಿ ಸ್ನೇಹಿತರೆ. ಇವಾಗ ಬಟ್ಟೆ ಎಲ್ಲ ಮಡಿಸಿಟ್ಟಿದ್ದಾಯಿತು. ಮೋನಿ 2025 ಕ್ಯಾಲೆಂಡರ್ ತಂದಿದ್ರು ಬ್ಯಾಂಕಿಂದ. ಸೊ ಕ್ಯಾಲೆಂಡರಲ್ಲಿ ನಾನು ಫಸ್ಟ್ ನೋಡೋದೇ ನನ್ನ ಬರ್ತ್ಡೇ ಯಾವ ವಾರ ಬಂದಿದೆ ಅಂತ. ಇವಾಗಲೂ ಸಹ ಅದನ್ನೇ ನೋಡ್ತಾ ಇದ್ದೆ. ನಮ್ಮ ಫ್ಯಾಮಿಲಿ ಗುರುಗಳು ಅವ್ರ ಮಗನ ಮದುವೆಲಿ ನನಗೆ ಈ ಸೀರೆನ ಗಿಫ್ಟ್ ಕೊಟ್ಟಿದ್ರು ಸ್ನೇಹಿತರೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತೆ ಅಂತ ನೋಡ್ತಿದ್ದೆ ಸ್ನೇಹಿತರೆ. ಅಷ್ಟು ಕೆಲಸ ಆಯಿತು. ಟೈಮ್ ಆಲ್ರೆಡಿ 5 ಗಂಟೆ ಆಗ್ತಾಯಿದೆ. ಇವಾಗ ಆ್ಯಕ್ಚುಲಿ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮಂಚೂರಿ ಅಂದರೆ ತುಂಬ ಇಷ್ಟ. ಬೇಬಿಕಾರ್ನ್, ಪನ್ನೀರ್, ಕ್ಯಾಬೇಜ್, ಕಾಲಿಫ್ಲವರ್, ಈ ಮಂಚೂರಿ ಎಲ್ಲ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ. ಆದರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಬ್ರೋಕ್ಲಿ ಮಂಚೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಬ್ರೋಕ್ಲಿ ಮಂಚೂರಿ ಮಾಡೋಣ. ನಿಮಗೂ ಸಹ ತೋರಿಸ್ಕೊಡ್ತೀನಿ, ಹೇಗೆ ಬರುತ್ತೆ ಅಂತ ಸಹ ಹೇಳ್ತೀನಿ. ಬನ್ನಿ ಇವಾಗ ಕಿಚನಿಗೆ ಹೋಗೋಣ. ಟೈಮ್ ಆಲ್ರೆಡಿ 5 ಗಂಟೆ ಆಗ್ತಾಯಿದೆ ಸ್ನೇಹಿತರೆ. ಇನ್ನೇನು ಮೋನು 5:30 ಅಷ್ಟೊತ್ತಿಗೆ ಮೋನಿ ಸಹ ಬರ್ತಾರೆ. ಹೊರಗಡೆ ಹೋಗ್ಬೇಕಿತ್ತು. ಇವತ್ತು ಸ್ವಲ್ಪ ಕೆಲಸ ಇದೆ. ಅಕ್ಕಿ ಹಿಟ್ಟು ಮಾಡಿಸ್ಕೊಂಬರ್ಬೇಕು. ಮತ್ತು ಸೊ ಅವ್ರು ಬರೋ ಅಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಅವ್ರು ಬಂದಮೇಲೆ ಬಿಸಿಯಾಗಿ ಮಂಚೂರಿ ಮಾಡಿಕೊಟ್ಟು ತಿನ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಬರಬೇಕು. ಫಾರ್ ದ ಫಸ್ಟ್ ಟೈಮ್ ನಾನು ಬ್ರೋಕ್ಲಿ ಮಂಚೂರಿ ಮಾಡ್ತಾ ಇರೋದು, ತಿಂತಾ ಇರೋದು. ನೋಡೋಣ ಹೆಂಗೆ ಬರುತ್ತೆ ಟೇಸ್ಟ್ ಅಂತ. ಓಕೆ ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗೋಣ. ಟಂಟನ್ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದೇ ಬ್ರೋಕ್ಲಿ. ಮೊನ್ನೆ ಗ್ರೇವಿ ಮಾಡಿದ್ದೆ, ಇದನ್ನು ಸ್ವಲ್ಪ ತೆಗ್ದಿಟ್ಟಿದೆ ಮಂಚೂರಿ ಮಾಡೋಕ್ಕೆ ಅಂತಲೇ. ಹಾಗಾಗಿ ಇಷ್ಟು ಇದೆ ಬ್ರೋಕ್ಲಿ. ಈಗ ಇದನ್ನು ಫಸ್ಟು ಸ್ವಲ್ಪ ಸ್ನೇಹಿತರೆ, ಇಲ್ಲಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಅದನ್ನು ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಗ್ಗರಣೆಗೆ ಬೇಕಾಗಿರೋ ಅಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 2 ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೀವು ಇವಾಗ ಸ್ಪ್ರಿಂಗ್ ಆನಿಯನ್ ಸೀಸನ್ ಆಗಿರೋದ್ರಿಂದ, ಈರುಳ್ಳಿ ಹೂವು ಸೀಸನ್ ಆಗಿರೋದ್ರಿಂದ ಈರುಳ್ಳಿ ಹೂವು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಇದನ್ನು ಯಾವುದೇ ರೀತಿ ಪ್ಲ್ಯಾನ್ ಮಾಡಿರಲಿಲ್ಲ, ಬ್ರೋಕ್ಲಿ ಮಂಚೂರಿ ಮಾಡೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ ಈರುಳ್ಳಿ ಹೂವು ನಾನಿಲ್ಲಿ ಹಾಕ್ತಾಯಿಲ್ಲ, ಈರುಳ್ಳಿ ಹಾಕ್ತಾಯಿದ್ದೀನಿ ಡೈರೆಕ್ಟಾಗೆ. ನಿಮಗೇನಾದ್ರು ಈರುಳ್ಳಿ ಹೂವು ಸಿಕ್ಕಿದ್ರೆ ಹಾಕಿ, ಚೆನ್ನಾಗಿರುತ್ತೆ. ಮತ್ತು ಶುಂಠಿ ಸಹ ತುರಿದು ನಾವು ಹಾಕೊಬೋದು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕೊಬೋದು ಸ್ನೇಹಿತರೆ. ನಾನು ಇವಾಗ ಇಲ್ಲಿ ಒಗ್ಗರಣೆಗೆ ಬೇಕಾಗಿರೋಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಪಾತ್ರೆಯಲ್ಲಿ ನೀರು ಸಹ ಕಾಯ್ದಿರುತ್ತೆ. ನೀರು ಸಹ ಬಾಯ್ಲ್ ಆಗ್ತಾ ಇರುತ್ತೆ. ನೀರು ಕುದಿ ಬಂದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬ್ರೋಕ್ಲಿನ ಅದಕ್ಕೆ ಸೇರಿಸಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಒಂದು 30 ಸೆಕೆಂಡ್ಸೇ ಸಾಕು. 1 ನಿಮಿಷನೂ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ. 1 ನಿಮಿಷದ ಒಳಗಡೆ ಅದನ್ನು ಫ್ಲೇಮ್ ಆಫ್ ಮಾಡಿ ನಾವು ಅದನ್ನು ಸ್ಟ್ರೈನ್ ಮಾಡ್ಕೊಂಬಿಡ್ಬೇಕು. ಅಂದರೆ ಬ್ರೋಕ್ಲಿನ ಸೋರ್ಸ್ಕೊಂಬಿಡ್ಬೇಕು, ಇಲ್ಲಾಂದರೆ ಫುಲ್ ಮೆತ್ತಗಾಗ್ಬಿಡುತ್ತೆ. ಇಲ್ಲಿ ಫ್ಲೇಮ್ ಆಫ್ ಮಾಡಿಕೊಂಡು ನಾನು ನೀರನ್ನ ಸೋರಿಸಿ ಬ್ರೋಕ್ಲಿನ ತೆಗೆದಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಮಂಚೂರಿ ಮಾಡೋದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಇಷ್ಟು ಪದಾರ್ಥಗಳು ಬೇಕು. ಆ್ಯಕ್ಚುಲಿ ನಾನಿಲ್ಲಿ ಏನೂ ಪ್ಲ್ಯಾನ್ ಇಲ್ಲ, ಎಲ್ಲ ಮನೇಲಿ ಇದ್ದಿದ್ದೆ, ಅದನ್ನೇ ಯೂಸ್ ಮಾಡ್ಕೊಂಡು ಇವತ್ತು ಮಂಚೂರಿ ಮಾಡ್ತಾ ಇರೋದು. ಫಸ್ಟ್ ಇಲ್ಲಿ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಬ್ರೋಕ್ಲಿ ತೊಗೊಂಡಿದ್ದೀನಿ, ಹಾಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು 3/4 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಹಾಗೆ ಮನೆಯಲ್ಲೇ ಮಾಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲು ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಕೆಚಪ್, ಅದ್ರ ಜೊತೆಗೆ ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಇದಿಷ್ಟನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಹಿಟ್ಟು ಅಂದರೆ ಮಂಚೂರಿ ಮಾಡೋದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ.
ಸ್ನೇಹಿತರೆ, ನಾನಿಲ್ಲಿ ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ 2 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು 2.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ ಸ್ನೇಹಿತರೆ. ಆದರೆ ನಾನಿಲ್ಲಿ ವಿಡಿಯೋದಲ್ಲಿ ಸ್ಪೂನ್ ಲೆಕ್ಕದಲ್ಲಿ ಹಾಕ್ತಾ ಇದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾ ನನಗೆ ಅಷ್ಟು ಕ್ವಾಂಟಿಟಿ ಹಿಡಿಸ್ತು. ಅಂದರೆ 3/4 ಕಪ್ಪಷ್ಟು ಮೈದಾ ಹಿಟ್ಟು, 3/4 ಕಪ್ಪಷ್ಟು ಕಾರ್ನ್ಫ್ಲೋರ್ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಅಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಸೋಯಾ ಸಾಸ್ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನ ಮಾತ್ರ ನೋಡ್ತಾ ನೋಡ್ತಾ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡು. ಬಿಕಾಸ್ ಒಂದು ಸತಿ ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಅದನ್ನು ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಇನ್ನಷ್ಟು ಮೈದಾ ಹಿಟ್ಟು, ಇನ್ನಷ್ಟು ಕಾರ್ನ್ಫ್ಲೋರು ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ನೀರನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಸೇರಿಸ್ಕೊಂಡು ಮಿಕ್ಸ್ ಮಾಡಿ. ತುಂಬ ತಿಕ್ಕಾಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಬಿಕಾಸ್ ತುಂಬ ತಿಕ್ಕಾಗ್ಬಿಟ್ರೆ ಏನು ಅನಿಸುತ್ತೆ ಗೊತ್ತಾ, ಒಳ್ಳೆ ಬೋಂಡದ ಥರ ಬಂದುಬಿಡುತ್ತೆ. ತೆಳ್ಳಗಾದರೆ ಬ್ರೋಕ್ಲಿ ಮೇಲೆ ಬ್ಯಾಟರ್ ಕೂರೋದೇ ಇಲ್ಲ, ನೀರಾಗಿ ಹರಿದು ಬಿಡುತ್ತೆ. ಹಾಗಾಗಿ ಒಂದು ಆ್ಯಾವ್ರೇಜಾಗೆ ಬ್ಯಾಟರ್ನ ರೆಡಿ ಮಾಡ್ಕೊಬೇಕು. ಒಂದು ಬಾಂಡಿ ತಗೊಂಡು ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಹಿಟ್ಟಿಗೆ ಅಂದರೆ ಬ್ಯಾಟರಿಗೆ ನಾನು ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿರೋಂಥ ಬ್ರೋಕ್ಲಿನ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಆ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಡೈರೆಕ್ಟ್ ಎಣ್ಣೆಗೆ ಬಿಡ್ತಾ ಇರೋ ಕ್ಲಿಪ್ಪಿಂಗೇ ನನಗೆ ಸಿಕ್ಕಿದ್ದು, ಹಂಗಾಗಿ ಅದನ್ನೇ ಹಾಕಿದ್ದೀನಿ ಅಷ್ಟೇ. ತುಂಬ ದಪ್ಪ ಮಾಡಿಕೊಂಡ್ರೆ ಆವಾಗಲೇ ನಾನು ಹೇಳಿದ್ನಲ್ಲ ಬೋಂಡದ ರೀತಿ ಆಗಿಬಿಡುತ್ತೆ. ಸೊ ನಾನಿಲ್ಲಿ ತುಂಬ ಲೈಟಾಗಿ ಮಾಡ್ಕೊಂಡಿದ್ದೀನಿ ಬ್ಯಾಟರ್ನ. ಒಂದೇ ಒಂದು ಕೋಟಷ್ಟು ಮೈದಾ ಕಾರ್ನ್ಫ್ಲೋರ್ ಬ್ಯಾಟರು ಬ್ರೋಕ್ಲಿ ಮೇಲಿದ್ದರೆ ಚೆನ್ನಾಗಿರುತ್ತೆ. ಬ್ರೋಕ್ಲಿ ಬಾಯಿಗೆ ಸಿಕ್ತಷ್ಟು ರುಚಿ ಜಾಸ್ತಿ. ಹಾಗಾಗಿ ನಾನು ಬ್ಯಾಟರ್ನ ಇಲ್ಲಿ ತುಂಬ ತೆಳ್ಳಗೇನೆ ಅಂದರೆ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಹೀಗೆ ಕಾಣಿಸುತ್ತೆ. ಸ್ನೇಹಿತರೆ, ನೋಡ್ತಿದ್ರಲ್ಲ ಡ್ರೈ ಬ್ರೋಕ್ಲಿ ಇವಾಗ ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ಸಹ ಇತ್ತು. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾನು ಒಗ್ಗರಣೆ ಹಾಕೋಕ್ಕೆ ಮುಂಚೆನೇ ಡ್ರೈ ಆಗೇ ಒಂದು 4-5 ತಿಂದ್ಬಿಟ್ಟಿದ್ದೆ. ಇವಾಗ ಡ್ರೈ ಬ್ರೋಕ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಸಹ ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಮೋನಿ ಬರೋ ಅಷ್ಟರಲ್ಲಿ ನಾನು ರೆಡಿಯಾಗಿದ್ದೆ. ಅವ್ರು ಬರ್ತಿದ್ದಂಗೆ ಇದಕ್ಕೆ ಸಾಸಸ್ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಬಿಸಿ ಬಿಸಿ ಬ್ರೋಕ್ಲಿ ಮಂಚೂರಿ ತಿಂದ್ಕೊಂಡು ಹೊರಗಡೆ ಹೋಗಿ ಬರಬೇಕು. ಹಾಗಾಗಿ ಇವಾಗ ನಾನು ಸಹ ರೆಡಿಯಾಗಿ ಬರ್ತೀನಿ. ಅಷ್ಟರಲ್ಲಿ ಮೋನಿನೂ ಬಂದುಬಿಡ್ತಾರೆ.
ಸ್ನೇಹಿತರೆ, ಮೋನಿಗಂತೂ ಡ್ರೈ ಬ್ರೋಕ್ಲಿನೇ ಸಖತ್ ಇಷ್ಟ ಆಯಿತು. ಅವ್ರು ಹ್ಞೂ ಅಂತ ತಿಂತಾ ಇರೋದು ನೋಡಿದ್ರೇ ಗೊತ್ತಾಗ್ತದೆ ಅನ್ಸುತ್ತೆ. ಅವರಿಗೆ ಕ್ಯಾಮ್ರಾ ಆನ್ ಆಗಿದೆ, ಹಿಂದ್ಗಡೆ ಟ್ರೈಪಾಡಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ ಅನ್ನೋದು ಅವ್ರು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಹಾಗಾಗಿ ನಾರ್ಮಲಾಗಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇವಾಗ ಡ್ರೈ ಬ್ರೋಕ್ಲಿಗೆ ಸಾಸಸ್ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತೀನಿ. ಬನ್ನಿ ಏನೇನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ನಾನು ಬ್ರೋಕ್ಲಿ ಮಂಚೂರಿನ ಫ್ರೈ ಮಾಡ್ಕೊಂಡಿದ್ನಲ್ಲ, ಡ್ರೈ ಬ್ರೋಕ್ಲಿನ, ಅದೇ ಬಾಂಡಿಲಿ ಎಣ್ಣೆನ ಸ್ವಲ್ಪ ಬೇರೆದಕ್ಕೆ ಶಿಫ್ಟ್ ಮಾಡಿಕೊಂಡು ಒಂದು 3-4 ಸ್ಪೂನಷ್ಟು ಎಣ್ಣೆ ಮಾತ್ರ ಇಲ್ಲಿ ಉಳಿಸ್ಕೊಂಡಿದ್ದೀನಿ. ಅದೇ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೋದು, ಅಥವಾ ಶುಂಠಿನ ತುರಿದಿರೋದನ್ನು ಹಾಕೊಬೋದು ಸ್ನೇಹಿತರೆ. ತುರಿದಿರೋ ಶುಂಠಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಚೆನ್ನಾಗಿರುತ್ತೆ, ಪೇಸ್ಟಿಗಿಂತ ಅದು ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಂಡ್ರೆ ಅದು ಸಹ ಚೆನ್ನಾಗಿರುತ್ತೆ. ಬಟ್ ಮೋನಿಗೆ ಬೆಳ್ಳುಳ್ಳಿ ಹಾಕೋದು ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಬೆಳ್ಳುಳ್ಳಿ ಹಾಕಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಲ್ಲ ಅಂತ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾನು ಆವಾಗಲೇ ಬ್ರೋಕ್ಲಿಗೂ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದಲ್ವ, ಅಂದರೆ ಫ್ರೈ ಮಾಡ್ಕೊಂಡಿರೋದಲ್ವ, ಹಾಗಾಗಿ ಇಲ್ಲಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಒಂಚೂರು ಈರುಳ್ಳಿ ಬಾಡ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೆಕ್ಸ್ಟು ಸಾಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ವೆನೆಗರ್ ಇತ್ತು ಅಂದರೆ ಒಂದು ಅರ್ಧ ಸ್ಪೂನಷ್ಟು ವೆನೆಗರ್ ಸಹ ಆ್ಯಡ್ ಮಾಡ್ಕೊಬೋದು. ಬಟ್ ನಮ್ಮ ಮನೇಲಿ ವೆನೆಗರ್ ಇರಲಿಲ್ಲ, ಹಾಗಾಗಿ ನಾನು ವೆನೆಗರ್ ಏನು ಹಾಕಿಲ್ಲ. ನೆಕ್ಸ್ಟ್ ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಂತ ಅನಿಸುತ್ತೆ ಅಷ್ಟು ಸ್ವಲ್ಪ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟು ಟೊಮೊಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ. ಇದು ಚಟಪಟ ಟೊಮೊಟೊ ಕೆಚಪ್ ಥರ ಸ್ವಲ್ಪ ಸ್ಪೈಸಿಯಾಗೂ ಇರುತ್ತೆ. ಇದಿಲ್ಲ ಅಂದರೆ ನಾರ್ಮಲಾಗೆ ಟೊಮೊಟೊ ಕೆಚಪ್ ಇರುತ್ತಲ್ಲ, ಅದನ್ನು ಸಹ ಆ್ಯಡ್ ಮಾಡ್ಕೊಬೇಕು. ಇದಿಷ್ಟು ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಬ್ರೋಕ್ಲಿನ, ಅದನ್ನು ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅನಿಸಿದ್ರೆ 1 ಸ್ಪೂನಷ್ಟು ಕಾರ್ನ್ಫ್ಲೋರು, 2 ಸ್ಪೂನಷ್ಟು ನೀರನ್ನ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಪೇಸ್ಟನ್ನು ಈ ಮಸಾಲೆ ಒಳಗೆ ಹಾಕಿದ್ರೆ ನಿಮಗೆ ಗ್ರೇವಿ ಥರ ಸಿಕ್ಬಿಡುತ್ತೆ. ಬಟ್ ನನಗೆ ಅದರದ್ದೇನೋ ಗ್ರೇವಿ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ನಾನು ಡೈರೆಕ್ಟ್ ಈ ಮಸಾಲೆಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಬ್ರೋಕ್ಲಿನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಬ್ರೋಕ್ಲಿ ಮಂಚೂರಿ ರೆಡಿ ಆಗುತ್ತೆ. ನಿಜ ಹೇಳ, ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನನಗೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಆಸೆ ಆಗ್ತಾಯಿದೆ. ಯಾಕಂದರೆ ನಾನು ವಿಡಿಯೋ ಗಡಿಬಿಡಿ, ಕ್ಯಾಮ್ರಾ ಅಲ್ಲಿ ಇಲ್ಲಿ ಇಟ್ಕೊ ಮತ್ತು ಟೈಮಿಂಗ್ ಸ್ವಲ್ಪ ಇತ್ತು, ಹೊರಗಡೆ ಹೋಗಬೇಕಿತ್ತಲ್ವ, ಹಾಗಾಗಿ ಫ್ರೀಯಾಗಿ ಬ್ರೋಕ್ಲಿ ಮಂಚೂರಿನ ತಿನ್ನೋಕ್ಕೆ ಆಗಿಲ್ಲ. ಅದು ಅಲ್ಲದೆ ಕ್ವಾಂಟಿಟಿನೂ ಸ್ವಲ್ಪ ಕಮ್ಮಿ ಇತ್ತು. ನಾನು ಆವಾಗಲೇ ಹೇಳಿದಾಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಲ್ಲ, ಹಾಗಾಗಿ ನಾನು ಜಾಸ್ತಿ ಬ್ರೋಕ್ಲಿ ತೆಗೆದಿಟ್ಟಿರಲಿಲ್ಲ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಅಲ್ಟಿಮೇಟಾಗಿ ಬಂದಿತ್ತು ಸ್ನೇಹಿತರೆ. ಈಗಲೂ ನಿಜವಾಗ್ಲೂ ಆಸೆ ಆಗ್ತಿದೆ ಇನ್ನೊಂದಿನ ಮಂಚೂರಿಗೆ ಅಂತಲೇ ಬ್ರೋಕ್ಲಿ ತಂದು ಮಂಚೂರಿ ಮಾಡಿಕೊಂಡು ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಬಿಸಿ ಬಿಸಿ ಬ್ರೋಕ್ಲಿ ಮಂಚೂರಿ ರೆಡಿಯಾಗಿದೆ ಸ್ನೇಹಿತರೆ. ಇವಾಗ ಇದನ್ನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತೀನಿ. ನೆಕ್ಸ್ಟ್ ಮೋನಿಗೆ ಕೊಡ್ತೀನಿ, ಏನು ಹೇಳ್ತಾರೆ ಟೇಸ್ಟ್ನ ಅಂತ ನೋಡೋಣ ಬನ್ನಿ.
ಆಬ್ವಿಯಸ್ಲಿ ಟೇಸ್ಟ್ ಚೆನ್ನಾಗಿ ಬಂದಿದೆ. ಕ್ರಿಸ್ಪಿ ಇಲ್ಲ ಅದೇ ಗೋಬಿದ ಸ್ವಲ್ಪ ಕ್ರಿಸ್ಪಿ ಬರಬೇಕಿತ್ತು, ಕ್ರಿಸ್ಪಿ ಬಂದಿಲ್ಲ. ಬಟ್ ಬ್ರೋಕೊಲಿಯಲ್ಲಿ ಈ ಥರನೂ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಎಕ್ಸ್ಟ್ರಾರ್ಡಿನರಿ ಇದೆ ಡಿಶ್ ಮಾತ್ರ. ಬ್ರೋಕೊಲಿ ಮಂಚೂರಿ ನೀವು ಇದೇ ಫಸ್ಟ್ ತಿಂತಿರೋದಲ್ಲ? ಇದೇ ಫಸ್ಟ್ ಟೈಮ್ ನಾನು ತಿಂತಿರೋದು ಬ್ರೋಕೊಲಿ ಮಂಚೂರಿ. ಎಕ್ಸ್ಟ್ರಾರ್ಡಿನರಿ ಚೆನ್ನಾಗಿದೆ. ಇರೋದು ಬ್ರೋಕೊಲಿ ರೆಸಿಪಿ ಮಂಚೂರಿ ಹೆವಿ ಕ್ರೇಜ್ ಇದೆ. ನಿಜವಾಗ್ಲೂ ಸಖತ್ತಾಗಿದೆ. ನೀವು ಟ್ರೈ ಮಾಡಿ, ಎಂಜಾಯ್ ಮಾಡಿ. ಹೊರಡೋಣ ಮುನಿ. ರವೆ ದೋಸೆ ಮಾಡಲಾ ನೈಟಿಗೆ? ರವೆ ದೋಸೆಗೆ ಅದೇ ಹೀರೆಕಾಯಿ ತೊವೆ ಇದೆ, ಬೆಳಗ್ಗೆ ಪಲ್ಯ ಆಯ್ತಾ? ಸ್ನೇಹಿತರೆ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು. ಬಟ್ ಏನು ಗೊತ್ತಾ, ಡ್ರೈ ಮಾಡಿದಾಗ ಸ್ವಲ್ಪ ಕ್ರಿಸ್ಪಿ ಇತ್ತು. ಅದೇ ಒಗ್ಗರಣೆ ಸಾಸಸ್ ಜೊತೆ ಹಾಕಿದ್ಮೇಲೆ ಸ್ವಲ್ಪ ಮೆತ್ತಗಾಯಿತು. ಅದನ್ನೇ ಮೋನಿಯಲ್ಲಿ ಸ್ವಲ್ಪ ಕ್ರಿಸ್ಪಿ ಕಮ್ಮಿ ಆಗಿದೆ ಅಂತ ಹೇಳಿದ್ದು. ಅದರ್ವೈಸ್ ಇನ್ನೆಲ್ಲ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಬ್ರೋಕೊಲಿ ಹೆಲ್ದಿ, ಬಟ್ ಮೈದಾ ಕಾರ್ನ್ಫ್ಲೋರ್ ಅಪರೂಪಕ್ಕೆ ಪರವಾಗಿಲ್ಲ. ಹೆಲ್ದಿಯಲ್ಲಿ ಒಂಚೂರು ಅನ್ಹೆಲ್ದಿ ಮಾಡ್ಕೊತಿದ್ರೆ ಏನು ತೊಂದರೆ ಇಲ್ಲ. ಇವಾಗ ಟೌನಿಗೆ ಹೊರಡಬೇಕು. ನಾನು ರೆಡಿಯಾಗಿದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಬ್ರೋಕೊಲಿ ಮಂಚೂರಿ ರೆಸಿಪಿ ಸಹ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ ಸ್ನೇಹಿತರೆ. ಪ್ಲೀಸ್ ಮಿಸ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಇವತ್ತು ಅಕ್ಕಿ ಹಿಟ್ಟು ಮಾಡ್ಸೋಕ್ಕೆ ಅಂತ ಮಿಲ್ಲಿಗೆ ಹೋಗಿದ್ವಲ್ಲ, ಅಲ್ಲಿ ಒಂದು ಹಸ್ಕಿ ನೋಡಿದೆ ಸ್ನೇಹಿತರೆ. ಸೈಬೀರಿಯನ್ ಹಸ್ಕಿ ಬ್ರೀಡು ಸಖತ್ತಾಗಿತ್ತು. ಗುಂಡ್ಗುಂಡಕ್ಕೆ ಇದ್ರ ಹೆಸರು ಬಂದು ರೂಬಿ ಅಂತ. ಚೆನ್ನಾಗಿತ್ತು ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.